ಶರತ್, ಇಂಥ ಕಂಡೀಷನ್ ನೀವು ಅಂದ್ಕೊಂಡ್ರಷ್ಟು ಈಸಿ ಇಲ್ಲ. ಡಾಕ್ಟರ್ ಏನು ಹೇಳ್ತಾ ಇದ್ದೀರಾ? ಏನು ನಿಮ್ಮ ಮಾತಿನ ಅರ್ಥ? ಡಾಕ್ಟ್ರೆ, ಅದೇನು ಅಂತ ನೇರವಾಗಿ ಹೇಳಿ. ಪುಟ್ಟ ಮೇಡಮ್ಗೆ ಏನೂ ಆಗಿಲ್ಲ ಅಲ್ವಾ? ಅವಳು ಹುಷಾರಾಗಿ ಇದ್ದಾಳೆ ತಾನೆ? ಆ್ಯಕ್ಚುಲಿ ಶಿ ಈಸ್ ಇನ್ ಕೋಮಾ. ಕೋಮಾನಾ? ಡಾಕ್ಟ್ರೆ, ಏನು ಹೇಳ್ತಾ ಇದ್ದೀರಾ ನೀವು? ಪುಟ್ಟ ಮೇಡಮ್ ಕೋಮಾಗೆ ಹೋಗೋದು ಅಂದ್ರೆ ಏನು? ಇಲ್ಲ. ಅದಕ್ಕೆ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನೀವೇ ಹೀಗೆ ಬ್ರೇಕ್ ಡೌನ್ ಆದ್ರೆ ನಮ್ಮ ಸ್ಥಿತಿ ಏನು? ಇಲ್ಲ ಶಾನ್ವಿ, ಡಾಕ್ಟರ್ ನೋಡಿದ್ರೆ ಪುಟ್ಟ ಮೇಡಮ್ ಕೋಮಾಗೆ ಹೋಗಿದ್ದಾಳೆ ಅಂತಿದ್ದಾರೆ. ಇದು ಹೇಗೆ ಸಾಧ್ಯ? ಇದು ಸಾಧ್ಯನೇ ಇಲ್ಲ. ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ದಿಸ್ ಇಸ್ ದ ಟ್ರೂತ್. ಇದನ್ನ ನೀವು ಒಪ್ಕೊಳ್ಳೇಬೇಕು. ಹಾ ಡಾಕ್ಟರ್, ಇದಕ್ಕಿದಾಗೆ ಹಿತ ಕೋಮಾಗ ಹೋಗಿ ಹೇಗೆ ಸಾಧ್ಯ? ಎಸ್ ಶರತ್, ಹಿತ ಇದ್ದಕ್ಕಿದ್ದಂಗೆ ಹೇಗೆ ಕೋಮಾಗೋದ್ಲು ಅಂತ ರಿಲೆವೆಂಟ್ ಆಧಾರನ ಫೈಂಡ್ ಔಟ್ ಮಾಡೋಕ್ಕಾಗ್ತಾ ಇಲ್ಲ. ಶರತ್, ಯಾಕೆಲ್ಲರೂ ಹೀಗೆ ನಿಂತಿದ್ದೀರಾ? ಹಿತ ಹಿತ ಪುಟ್ಟ, ಹಿತ ಹಿತಂಗೇನಾಯ್ತು ಶರತ್? ಡಾಕ್ಟರ್ ಯಾಕೆ ಇಲ್ಲಿಗೆ ಬಂದಿದ್ದಾರೆ? ಹಿತ ಯಾಕೆ ಹಿಂಗ್ ಮಲಗಿದಾಳೆ? ಏನಾಯ್ತು ಶರತ್? ಮಾತಾಡು. ಹಿತ ಹಿತ ಪುಟ್ಟಿ, ಡಾಕ್ಟರ್ ಡಾಕ್ಟರ್ ಪ್ಲೀಸ್ ನೀವಾದ್ರೂ ಹೇಳಿ, ನಮ್ಮ ಹಿತಂಗೆ ಏನಾಯ್ತು ಅಂತ ನೀವಾದ್ರೂ ಹೇಳಿ ಡಾಕ್ಟರ್. ಮ್ಯಾಮ್ ಪ್ಲೀಸ್ ಕಾಮ್ ಡೌನ್. ಹಿತ ಕೋಮಾದಲ್ಲಿದ್ದಾಳೆ. ಏನ್ ಹೇಳ್ತಾ ಇದ್ದೀರಾ ಡಾಕ್ಟರ್? ಹಿತ ಪುಟ್ಟ ಕೋಮಾದಲ್ಲಿದ್ದಾಳ? ಏನ್ ಹೇಳ್ತಾ ಇದ್ದೀರಾ ಡಾಕ್ಟರ್ ನೀವು? ಎಸ್ ಮ್ಯಾಮ್, ಶಿ ಈಸ್ ಇನ್ ಕೋಮಾ. ಅವಳ ದೇಹದಲ್ಲಿ ತುಂಬ ಬದಲಾವಣೆಗಳು ಕಾಣಿಸ್ತಾ ಇದೆ. ಯಾವ ಸಮಯದಲ್ಲಿ ಏನು ಬೇಕಾದರೂ ಆಗ್ಬೋದು. ಶಿ ಈಸ್ ಇನ್ ಕ್ರಿಟಿಕಲ್ ಕಂಡೀಷನ್. ಇಲ್ಲ ಡಾಕ್ಟರ್ ಪ್ಲೀಸ್, ಹಾಗೆಲ್ಲ ಹೇಳ್ಬೇಡಿ ನೀವು. ಹೇಗಾದ್ರೂ ಮಾಡಿ ನಮ್ಮ ಹಿತಂಗೆ ಪ್ರಜ್ಞೆ ಬರೋ ಥರ ಮಾಡಿ ಡಾಕ್ಟರ್, ಪ್ಲೀಸ್ ಡಾಕ್ಟರ್. ಮ್ಯಾಮ್ ಪ್ಲೀಸ್, ಇಟ್ಸ್ ಔಟ್ ಆಫ್ ಮೈ ಹ್ಯಾಂಡ್ ನೌ. ಈ ಹಿತಾಗೆ ಇನ್ಯಾವತ್ತಿಗೂ ಪ್ರಜ್ಞೆ ಬರೋದಿಲ್ಲ. ಬರೋದಕ್ಕೆ ನಾನು ಬಿಡೋದೂ ಇಲ್ಲ. ಇಷ್ಟು ದಿನ ಕೊಲ್ಲೋದಕ್ಕೆ ಒಂದಲ್ಲ ಒಂದು ಪ್ರಯತ್ನ ಪಡ್ತಾನೇ ಇದ್ದೆ. ಆದರೆ ಇವತ್ತು ಅದಕ್ಕೆ ಸರಿಯಾದ ಫಲ ಸಿಕ್ತು. ಇವಳ ಸಾವಿಂದ ಈ ಮನೇಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗತ್ತೆ. ಅದೇ ನನಗೆ ಬೇಕಾಗಿರೋದು. ನನಗೆ ಚಾಲೆಂಜ್ ಮಾಡಿರೋ ಈ ದುರ್ಗಾ ಅವತ್ತು ಸೋತು ಸುಣ್ಣ ಆಗ್ತಾಳೆ. ಅದನ್ನು ನಾನು ಕಣ್ಣಾರೆ ನೋಡಿ ಆನಂದ ಪಡಬೇಕು. ಶರತ್ ಪಾಲ್ಗೆ ಇನ್ಯಾವತ್ತೂ ಒಳ್ಳೆ ದಿನಗಳು ಬರಬಾರ್ದು. ಹಾಗೆ ಮಾಡ್ತೀನಿ. ಇವರೆಲ್ಲ ನರಳಾಡೋದು ನೋಡೋದಕ್ಕೆ ನನಗೇನೋ ಒಂಥರ ಖುಷಿ ಆಗ್ತಾ ಇದೆ. ಸರಿ, ನಾನೇನು ಬರ್ತೀನಿ. ಮೇಡಮ್, ನೀನು ಹೀಗಿರೋದನ್ನ ನನ್ನಿಂದ ನೋಡಕ್ಕಾಗ್ತಿಲ್ಲ. ಒಂದೇ ಒಂದ್ಸಲ ಕಣ್ಬಿಡಮ್ಮ. ನೀನು ಹೀಗೆಲ್ಲ ಮಾಡ್ಕೋತೀಯ ಅಂತ ನಂಗೆ ಗೊತ್ತಿದ್ದಿದ್ರೆ ನಾನೇ ಈ ಮನೆ ಬಿಟ್ಟು ಹೋಗ್ಬಿಡ್ತಿದ್ದೆ. ಪ್ಲೀಸ್ ಧೈರ್ಯ ತಗೋ. ನೀನೇ ಈ ಥರ ಕಣ್ಣೀರು ಹಾಕಿದ್ರೆ ನನ್ನ ಕೈ ಕಾಲೇ ಆಡಲ್ಲ ದುರ್ಗಾ. ದಯವಿಟ್ಟು ಸ್ವಲ್ಪ ಧೈರ್ಯದಿಂದ ಇರು. ಡಾಕ್ಟ್ರ್ ಏನು ಹೇಳಿದ್ರು ಕೇಳಿಸ್ಕೊಂಡ್ರಿ ಅಲ್ವಾ ಬಾಸು? ಪುಟ್ಟ ಮೇಡಮ್ಗೆ ಯಾವಾಗ ಪ್ರಜ್ಞೆ ಬರುತ್ತೆ ಅನ್ನೋದನ್ನ ಹೇಳಕ್ಕಾಗಲ್ಲ ಅಂತಿದ್ದಾರೆ. ಇದನ್ನ ಕೇಳಿಸ್ಕೊಂಡ್ಮೇಲೂ ನಾನು ಹೇಗೆ ಸಮಾಧಾನವಾಗಿರ್ಲಿ? ಇಲ್ಲ, ಡಾಕ್ಟ್ರ್ ಏನೇ ಹೇಳಲಿ, ನನ್ನ ಮಗಳಿಗೆ ಏನೂ ಆಗಲ್ಲ. ನನ್ನ ಮಗಳು ನನ್ನ ಜೀವ. ಅವಳಿಗೆ ಏನಾಗೋದಕ್ಕೂ ನಾನು ಬಿಡಲ್ಲ. ಕಂದ, ಎದ್ದೇಳು ಕಂದ. ಒಂದೇ ಒಂದು ಸತಿ ಕಂಡ್ಬಿಟ್ಟು ನಾನು ನೋಡು, ನನ್ನ ಜೊತೆ ಮಾತಾಡು ಪ್ಲೀಸ್ ಕಂದ. ನಿನ್ನ ಜೊತೆ ಆಟ ಆಡಬೇಕು, ನಿನ್ನ ಮುದ್ದು ಮಾಡಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಎದ್ದೇಳು ಕಂದ.
ದೇವ್ರೆ, ಯಾಕೆ ಈ ಥರ ಪರೀಕ್ಷೆ ಮಾಡ್ತಾ ಇದೀಯಾ? ಪಾಪ ಹಿತ ಏನ್ ತಪ್ಪು ಮಾಡಿದಾಳೆ ಅಂತ ಇಷ್ಟೊಂದು ಕಷ್ಟ ಕೊಡ್ತಾ ಇದ್ಯಾ? ಮುತ್ತಾಗಿ ಮಾತಾಡ್ಕೊಂಡು ಮನೆ ತುಂಬಾ ಓಡಾಡ್ತಾ ಇದ್ಲು, ಈಗ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ. ಹಿತ ಮೊದ್ಲಿನ ತರ ಆಗ್ಬೇಕು, ಆಗ್ತಾಳೆ. ಸಮಾಧಾನ ಮಾಡ್ಕೊಮ್ಮ ಶಾನ್ವಿ. ಹಿತ ಈಗ ಮಲಗಿರೋದನ್ನ ನೋಡಿ ನಮ್ಮೆಲ್ರಿಗೂ ಹಿಂಸೆ ಆಗ್ತಿದೆ. ಶರತ್ನ ಈ ಸ್ಥಿತಿಲಿ ನೋಡೋದಕ್ಕೆ ನನ್ನ ಕರಳೆ ಕಿತ್ತು ಬಂದಾಗ ಆಗ್ತಾ ಇದೆ ನನಗೆ. ಎಂಥ ಮುದ್ದಾದ ಮಗು ನಮ್ಮ ಹಿತ, ಅವಳಿಗೆ ಯಾಕೆ ಈ ರೀತಿ ಆಗ್ಬೇಕು? ಯಾಕೆ ಆಗ್ಬೇಕು? ಪಾಪ ನಮ್ ದುರ್ಗಾ ನಿನ್ನ ಮತ್ತೆ ಹಿತನ ಒಂದು ಮಾಡೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ಲು ಕಣೋ ಶರತ್ ಇವಳು. ಎಲ್ಲವೂ ಸರಿ ಹೋಯ್ತು, ಇನ್ನೇನು ಹಿತ ನಿನ್ನ ಅಪ್ಪ ಅಂತ ಒಪ್ಕೊಂಡು ಮೊದಲಿನ ಹಾಗೆ ಸಂತೋಷವಾಗಿದ್ದಾಳೆ ಅನ್ನೋ ಅಷ್ಟರಲ್ಲಿ ಎಂತ ದುರಂತ ಆಗೋಯ್ತು. ಛೆ! ಆ ಭಗವಂತ ಯಾಕೆ ನಿನಗೆ ಇಷ್ಟೆಲ್ಲ ಕಷ್ಟ ಕೊಡ್ತಾ ಇದ್ದಾನೆ ಶರತ್? ಯಾಕಪ್ಪ? ನೀವು ಹಿತಾನ ಎಷ್ಟು ಹಚ್ಕೊಂಡಿದ್ರಿ ಅಂತ ನನಗೆ ಗೊತ್ತು. ನಮಗೆಲ್ಲ ಎಷ್ಟು ನೋವಾಗಿದೆಯೋ ನಿಮಗೂ ಅಷ್ಟೇ ನೋವಾಗಿದೆ ಅಂತ ನನಗೆ ಗೊತ್ತಮ್ಮ. ಆದರೆ ಆದರೆ ನಮ್ಮ ಹಿತಾಗೇನೂ ಆಗಲ್ಲ ಅನ್ನೋ ನಂಬಿಕೆ ನಮಗಿದೆ ಅಮ್ಮ. ಹೌದಪ್ಪ ಶರತ್, ನಿನ್ನ ನಂಬಿಕೆ ನಿಜ ಆಗ್ಲಿ. ನಮ್ಮ ಹಿತ ಪುಟ್ಟಿ ಆದಷ್ಟು ಬೇಗ ಸರಿ ಹೋದ್ರೆ ನನ್ಗೆ ಅಷ್ಟೇ ಸಾಕು ಕಣೋ. ಬೇಗ ಹುಷಾರಾಗ್ಬೇಕು. ಅದೆಷ್ಟು ನಾಟಕ ಮಾಡ್ತೀಯ ಮಾಳ್ವಿಕಾ? ಇದೆಲ್ಲ ಆಗ್ತಿರೋದು ನಿನ್ನಿಂದ. ಇದ್ದಂಗೇನಾದ್ರೂ ಆದ್ರೆ ನಾನು ಸುಮ್ಮನೆ ಬಿಡಲ್ಲ. ನಿನ್ಗೆ ನರ್ಕ ತೋರಿಸ್ಬಿಡ್ತೀನಿ. ಹಿತ, ಚಿನ್ನಿ, ಹಿತ ನೀನ್ ನನ್ನ ಕರೆದ್ಯಾ? ದುರ್ಗಾ ನೋಡು, ಅವಳು ನನ್ನ ಕರಿತಿದ್ದಾಳೆ. ಅವಳಿಗೆ ಪ್ರಜ್ಞೆ ಬರ್ತಿದೆ. ಹಿತ ನೋಡು ಚಿನ್ನಿ, ನಾನು ಇಲ್ಲೇ ಇದ್ದೀನಿ, ಕಣ್ಬಿಡು ಚಿನ್ನಿ. ಹಿತ, ಅಮ್ಮ ಇಲ್ಲೇ ಇದ್ದೀನಿ, ಎದ್ದೇಳಮ್ಮ. ಚಿನ್ನಿ ಕಣ್ಬಿಡು, ನನ್ನ ಹತ್ರ ಮಾತಾಡು ಚಿನ್ನಿ. ನೋಡು ಇಲ್ಲೇ ಇದ್ದೀನಿ. ಅಕ್ಕ, ನಿನ್ ಸಂಕಟ ನನಗೆ ಅರ್ಥ ಆಗ್ತಿದೆ, ಆದ್ರೆ ಮೇಡಮ್ ಎದ್ದೇಳೋವರೆಗೂ ನಾವು ಕಾಯ್ಬೇಕು ಅಕ್ಕ. ಸ್ವಲ್ಪ ಸಮಾಧಾನ ಮಾಡ್ಕೊ. ಅಂಬಿಕಾನಂತೂ ನಾನು ಕಾಪಾಡ್ಕೊಳಕ್ಕಾಗಲಿಲ್ಲ, ಆದರೆ ಹಿತ ವಿಚಾರದಲ್ಲಿ ಹಾಗಾಗಬಾರ್ದು.